ನಮಸ್ಕಾರ ವೀಕ್ಷಕರೇ, ಇಂದು ನಾವು SIR ಫಾರ್ಮ್ ಅನ್ನ ಸರಿಯಾದ ವಿಧಾನದಲ್ಲಿ ಯಾವ ರೀತಿ ತುಂಬಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಈ ಮಾಹಿತಿ ತಿಳಿಯಲಿ. ಈ ವಿಡಿಯೋದಲ್ಲಿ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಹೇಗೆ ತುಂಬಬೇಕು ಹಾಗೂ ನಿಮ್ಮ ಹೆಸರು ಇಲ್ಲದಿದ್ರೆ ಹೇಗೆ ತುಂಬಬೇಕು ಎಂಬುದನ್ನ ನೋಡೋಣ. ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. ಎನ್ಯುಮರೇಷನ್ ಫಾರಂ ಅನ್ನ ತುಂಬುವ ಮೊದಲು ನೀವು 2002ರ ಮತದಾರ ಪಟ್ಟಿಯನ್ನ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಥವಾ BLOಗಳ ಕಡೆಯಿಂದ ಕೂಡ ಮಾಹಿತಿಯನ್ನ ಪಡೆದುಕೋಬೇಕು. BLOಗಳು ನಿಮಗೆ ನೀಡಿರುವ ಎನ್ಯುಮರೇಷನ್ ಫಾರಂ ನಲ್ಲಿ ಈಗಾಗಲೇ ನಿಮ್ಮ ಹೆಸರು, ಮತದಾರ ಗುರುತಿನ ಚೀಟಿ ಸಂಖ್ಯೆ, ನಿಮ್ಮ ವಿಳಾಸ ಸೇರಿದಂತೆ ನಿಮ್ಮ ವಿವರಗಳು ತುಂಬಲಾಗಿದೆ. ಜೊತೆಗೆ ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿರುವ ನಿಮ್ಮ ಭಾವಚಿತ್ರ ಕೂಡ ಇದ್ದು, ಅದರ ಪಕ್ಕದಲ್ಲಿ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಭಾವಚಿತ್ರವನ್ನ ಅಂಟಿಸಬೇಕು. ಮೊದಲಿಗೆ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಈ ಫಾರಂನ ಬಲಭಾಗದಲ್ಲಿ ನಿಮ್ಮ ವಿವರಗಳನ್ನ ತುಂಬಬೇಕು. ಅದು ಕೂಡ 2002ರ ಮತದಾರ ಪಟ್ಟಿಯಲ್ಲಿರುವಂತೆ ವಿವರಗಳನ್ನ ಭರ್ತಿ ಮಾಡಬೇಕಾಗುತ್ತದೆ. ಇಲ್ಲಿ ನಿಮ್ಮ ಹೆಸರನ್ನ 2002ರ ಮತದಾರ ಪಟ್ಟಿಯಲ್ಲಿರುವಂತೆ ತುಂಬಿ ನಂತರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ. ಇಲ್ಲಿ 2002ರಲ್ಲಿ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಪಟ್ಟಿಯಲ್ಲಿ ಲಭ್ಯವಿದ್ದರೆ ಬರೆಯಿರಿ, ಇಲ್ಲದಿದ್ದರೆ ಖಾಲಿ ಬಿಡಬಹುದು. ಇನ್ನು ಸಂಬಂಧಿಯ ಹೆಸರು, ನಿಮ್ಮ ತಂದೆಯ ಹೆಸರನ್ನ ತುಂಬಬೇಕು. ಸಂಬಂಧ ತಂದೆ ಎಂದು ಬರೆಯಿರಿ. ಜಿಲ್ಲೆಯನ್ನ ಬರೆಯುವ ಮುನ್ನ ಇಲ್ಲಿ ಗಮನಿಸಿ, 2002ರಲ್ಲಿ ಯಾವ ಜಿಲ್ಲೆ ಅಸ್ತಿತ್ವದಲ್ಲಿತ್ತೋ ಅದನ್ನ ಬರೆಯಬೇಕು. 2002ರಲ್ಲಿ ಬಹಳಷ್ಟು ಜಿಲ್ಲೆಗಳು ಅಸ್ತಿತ್ವದಲ್ಲಿರಲಿಲ್ಲ, ಆದ್ದರಿಂದ ನಿಮ್ಮ ಹಳೆಯ ಜಿಲ್ಲೆಯ ಹೆಸರನ್ನೇ ಬರೆಯಿರಿ. ರಾಜ್ಯ ಕರ್ನಾಟಕ. ಇನ್ನು ವಿಧಾನಸಭಾ ಕ್ಷೇತ್ರದ ಹೆಸರು ಪ್ರಸ್ತುತ ಇರುವ ಕ್ಷೇತ್ರವಲ್ಲ, ಬದಲಿಗೆ 2002ರಲ್ಲಿ ಅಸ್ತಿತ್ವದಲ್ಲಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಬರೆಯಬೇಕು. ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಇವೆರಡನ್ನು ಕೂಡ 2002ರ ಮತದಾರ ಪಟ್ಟಿಯಲ್ಲಿರುವಂತೆ ನೋಡಿ ಬರೆಯಬೇಕು. ಮೇಲೆ ಎಡಗಡೆ ಯಾವುದೇ ರೀತಿ ಮಾಹಿತಿ ತುಂಬುವ ಅಗತ್ಯವಿಲ್ಲ. ಇಷ್ಟಾದ ಮೇಲೆ ಈಗ ಕೆಳಗಡೆ ಪ್ರಸ್ತುತವಿರುವ ನಿಮ್ಮ ವಿವರಗಳನ್ನ ತುಂಬಬೇಕು. ಜನ್ಮ ದಿನಾಂಕ, ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿಯಲ್ಲಿರುವಂತೆ ನಿಮ್ಮ ಜನ್ಮ ದಿನಾಂಕವನ್ನ ದಿನಾಂಕ, ತಿಂಗಳು, ವರ್ಷ ಫಾರ್ಮೆಟ್ ನಲ್ಲಿ ತುಂಬಿ. ಆಧಾರ್ ಸಂಖ್ಯೆ ಐಚ್ಛಿಕವಾಗಿದ್ದು ಇಷ್ಟವಿದ್ದರೆ ತುಂಬಬಹುದು, ಇಲ್ಲಾಂದ್ರೆ ಖಾಲಿ ಬಿಡಬಹುದು. ಮೊಬೈಲ್ ಸಂಖ್ಯೆ, ಪ್ರಸ್ತುತ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನ ಬರೆಯಿರಿ. ತಂದೆ ಅಥವಾ ಪೋಷಕರ ಹೆಸರು, ನಿಮ್ಮ ತಂದೆಯ ಹೆಸರನ್ನ ಬರೆದು ತಂದೆ ಎಂಬುದರ ಮೇಲೆ ಟಿಕ್ ಮಾಡಿ. ತಂದೆ ಪೋಷಕರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದರೆ ತುಂಬಬಹುದು, ಇಲ್ಲಾಂದರೆ ಖಾಲಿ ಬಿಡಬಹುದು. ಇನ್ನು ತಾಯಿಯ ಹೆಸರು, ನಿಮ್ಮ ತಾಯಿಯ ಹೆಸರನ್ನ ನಮೂದಿಸಿ. ತಾಯಿಯ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದರೆ ತುಂಬಬಹುದು, ಇಲ್ಲಾಂದರೆ ಖಾಲಿ ಬಿಡಬಹುದು. ಇನ್ನು ಸಂಗಾತಿಯ ಹೆಸರು, ಫಾರಂ ಅನ್ನ ತುಂಬುವುದು ಪುರುಷರಾಗಿದ್ದಲ್ಲಿ ಹೆಂಡತಿಯ ಹೆಸರನ್ನ, ಮಹಿಳೆಯಾಗಿದ್ದಲ್ಲಿ ಗಂಡನ ಹೆಸರನ್ನ ಬರೆಯಿರಿ. ಕೆಳಗೆ ಅವರ ಗುರುತಿನ ಚೀಟಿಯ ಸಂಖ್ಯೆ ನಮೂದಿಸಿ. ನಂತರ ಕೊನೆಯಲ್ಲಿ ಮತದಾರರ ಸಹಿ ಅಥವಾ ಎಡಗೈ ಹೆಬ್ಬೆರಳ ಗುರುತನ್ನ ಹಾಕಬೇಕು. ಕುಟುಂಬದ ಬೇರೆ ಸದಸ್ಯರು ಸಹಿ ಮಾಡುವುದಾದರೆ ಸಂಬಂಧವನ್ನ ಉಲ್ಲೇಖಿಸಬೇಕಾಗುತ್ತದೆ ಹಾಗೂ ದಿನಾಂಕವನ್ನ ನಮೂದಿಸಿ. ಕೊನೆಯದಾಗಿ BLO ಅವರಿಂದ ಪರಿಶೀಲಿಸಿ ಅವರ ಸಹಿಯನ್ನ ಪಡೆಯಬೇಕು. ಇದು 2002ರ ಮತದಾರ ಪಟ್ಟಿಯಲ್ಲಿ ಹೆಸರು ಇದ್ದಾಗ ಈ ರೀತಿ ತುಂಬಬೇಕಾಗುತ್ತದೆ. ನಂತರ 2002ರ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದಾಗ ಹೇಗೆ ತುಂಬಬೇಕು ಎಂಬುದನ್ನ ನೋಡೋಣ. 2002ರಲ್ಲಿ ನಿಮಗೆ ಮತದಾನದ ಹಕ್ಕು ಇರದಿದ್ದ ಕಾರಣ, ಅಂದರೆ 2002ರಲ್ಲಿ ನೀವು ಅಪ್ರಾಪ್ತರಾಗಿದ್ದು ನಿಮಗೆ ಮತದಾನದ ಹಕ್ಕು ಇರೋದಿಲ್ಲ ಅಂತವರು ಈ ಫಾರಂ ಅನ್ನ ಎಡಭಾಗದಲ್ಲಿ ತುಂಬಬೇಕು. ಅದು ಹೇಗೆ ಎಂಬುದನ್ನ ನೋಡೋಣ. ಇದಕ್ಕಾಗಿ ನಿಮ್ಮ ಮನೆಯ ಹಿರಿಯರಾದ ತಂದೆ, ತಾಯಿ, ಅಜ್ಜ ಅಥವಾ ಅಜ್ಜಿಯವರ ವಿವರಗಳನ್ನ ತುಂಬಬೇಕಾಗುತ್ತದೆ. ಹೆಸರು, ನಿಮ್ಮ ಸಂಬಂಧಿಯ ಹೆಸರು, ತಂದೆ, ತಾಯಿ, ಅಜ್ಜ ಅಥವಾ ಅಜ್ಜಿ ಯಾರಾದರೂ ಒಬ್ಬರ ವಿವರವನ್ನ ತುಂಬಬಹುದು. ಇನ್ನು ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ, ಅವರ 2002ರ ವೋಟರ್ ಐಡಿ ಸಂಖ್ಯೆ ಲಭ್ಯವಿದ್ದರೆ ಬರೆಯಿರಿ, ಇಲ್ಲಾಂದರೆ ಖಾಲಿ ಬಿಡಿ. ಸಂಬಂಧಿಯ ಹೆಸರು, ಅವರ ತಂದೆಯ ಹೆಸರನ್ನು ಅಂದರೆ ನಿಮ್ಮ ತಾತನ ಹೆಸರು ಬರೆಯಬೇಕು. ಸಂಬಂಧ, ಪಟ್ಟಿಯಲ್ಲಿರುವಂತೆ ಅವರ ನಡುವಿನ ಸಂಬಂಧವನ್ನ ಬರೆಯಿರಿ. ಜಿಲ್ಲೆ, ಆಗಲೇ ಹೇಳಿದ ಹಾಗೆ ನಿಮ್ಮ ಹಳೆಯ ಜಿಲ್ಲೆಯನ್ನ ಬರೆಯಿರಿ. ರಾಜ್ಯ ಕರ್ನಾಟಕವೆಂದು ಇರಲಿ.
ವಿಧಾನಸಭಾ ಕ್ಷೇತ್ರ ಆಗಲೇ ಹೇಳಿದ ಹಾಗೆ ನಿಮ್ಮ ಹಳೆಯ ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಭಾಗದ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆ ಪಟ್ಟಿಲಿರುವಂತೆ ತುಂಬಿ. ಇದಾದ ನಂತರ ಪ್ರಸ್ತುತ ನಿಮ್ಮ ವಿವರಗಳನ್ನ ತುಂಬಬೇಕು. ಜನ್ಮ ದಿನಾಂಕ, ನಿಮ್ಮ ಪ್ರಸ್ತುತ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿಯಲ್ಲಿರುವಂತೆ ಜನ್ಮ ದಿನಾಂಕವನ್ನ ದಿನಾಂಕ, ತಿಂಗಳು, ವರ್ಷ ಫಾರ್ಮೆಟ್ ನಲ್ಲಿ ತುಂಬಿ. ನಂತರ ಆಧಾರ್ ಸಂಖ್ಯೆ ಐಚ್ಛಿಕವಾಗಿದ್ದು ಇಷ್ಟವಿದ್ದರೆ ತುಂಬಬಹುದು, ಇಲ್ಲ ಖಾಲಿ ಬಿಡಬಹುದು. ಮೊಬೈಲ್ ಸಂಖ್ಯೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನ ತುಂಬಿ. ಈಗ ತಂದೆಯ ಅಥವಾ ಪೋಷಕರ ಹೆಸರು, ನಿಮ್ಮ ತಂದೆಯ ಹೆಸರನ್ನ ತುಂಬಿ. ತಂದೆಯ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಬರೆಯಿರಿ, ಇಲ್ಲಾಂದರೆ ಖಾಲಿ ಬಿಡಬಹುದು. ತಾಯಿಯ ಹೆಸರು, ನಿಮ್ಮ ತಾಯಿಯ ಹೆಸರನ್ನ ಬರೆಯಿರಿ. ಅವರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಬರೆಯಿರಿ, ಇಲ್ಲಾಂದರೆ ಖಾಲಿ ಬಿಡಬಹುದು. ಸಂಗಾತಿಯ ಹೆಸರು, ನಿಮಗೆ ಮದುವೆ ಆಗಿದ್ದರೆ ಪುರುಷರಾಗಿದ್ದಲ್ಲಿ ಹೆಂಡತಿಯ ಹೆಸರನ್ನ, ಮಹಿಳೆಯಾಗಿದ್ದರೆ ಗಂಡನ ಹೆಸರನ್ನ ಬರೆಯಿರಿ. ಜೊತೆಗೆ ಲಭ್ಯವಿದ್ದರೆ ಅವರ ಗುರುತಿನ ಚೀಟಿಯ ಸಂಖ್ಯೆಯನ್ನು ಕೂಡ ನಮೂದಿಸಬಹುದು. ಕೊನೆಯಲ್ಲಿ ನಿಮ್ಮ ಸಹಿ, ದಿನಾಂಕವನ್ನ ನಮೂದಿಸಿ ನಂತರ BLO ರವರಿಂದ ಪರಿಶೀಲನೆ ನಡೆಸಿ ಅವರ ಸಹಿಯನ್ನ ಪಡೆಯಬೇಕು. ಇದೇ ರೀತಿ ನಿಮಗೆ ನೀಡಿರುವ 2 ಪತ್ರಗಳಲ್ಲಿ ವಿವರಗಳನ್ನ ತುಂಬಿ ಒಂದು ಪತ್ರವನ್ನ BLO ರವರಿಗೆ, ಇನ್ನೊಂದು ಪತ್ರವನ್ನ ನಿಮ್ಮಲ್ಲೇ ಇರಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ.